ಅವರ ಅದು ರೆಗ್ಯುಲರ್ ಕ್ಯಾಸೆಟ್ ಅವ್ರದ್ದು. ಈ ರಾಜ್ಯಗಳಿಗೆ ಏನೇನು ಅನುದಾನ ಕೊಡಬೇಕು ಅನ್ನೋದು ಇವತ್ತೆಲ್ಲ ತೀರ್ಮಾನ ಆಗಿದ್ದು. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ತೆಗಿರಿ ಲೆಕ್ಕ. ನಾನು ಈ ಸವಾಲನ್ನು ವಿಧಾನಸಭೆಯಲ್ಲೂ ಹಾಕಿದ್ದೀನಿ ಅವ್ರಿಗೆ. ಒಂದೊಂದು ತೆಗಿ ಹೇಳಿದೆ ನಾನು. ರೋಡ್ಗೆ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ, ಮೋದಿಯವರು ಎಷ್ಟು ಕೊಟ್ಟಿದ್ದಾರೆ, 10 ವರ್ಷದ್ದೇ ತಗೊಳೋಣ. ಮನಮೋಹನ್ ಸಿಂಗ್ 10 ವರ್ಷ ತಗೊಳೋಣ. ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ಬರ ಪರಿಹಾರಕ್ಕೆ ಫ್ಲಡ್ಗೆ ಎಷ್ಟು ಕೊಟ್ಟಿದ್ದಾರೆ. ನಾನು ಧೈರ್ಯವಾಗಿ ಹೇಳ್ತೀನಿ 1:5 ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ದಾರೋ ಅದಕ್ಕೆ 5 ಪಟ್ಟು ಜಾಸ್ತಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಅಂಕಿ ಅಂಶಗಳು ನನ್ನ ಹತ್ರ ಇದೆ, ಬಿಡುಗಡೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ. ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡೋ ಅಂಥದ್ದು ನಾವೇನು ಸ್ಪೋರ್ಟ್ಸ್ಗೆ ವಿರೋಧಿಗಳಲ್ಲ. ಎಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಅದು ಬನ್ನೇರುಘಟ್ಟ ಫಾರೆಸ್ಟ್ ಪಕ್ಕದಲ್ಲಿ ಬರ್ತಾ ಇದೆ. ಅದರಿಂದ ಅಲ್ಲಿ ರೈತರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಪರಿಸರವಾದಿಗಳು ವಿರೋಧ ಮಾಡ್ತಾ ಇದ್ದಾರೆ, ಅಲ್ಲಿ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ನಾನೇನು ವಿರೋಧಿ ಅಲ್ಲ ಕ್ರಿಕೆಟ್ಗೆ. ನಾನು ಕ್ರಿಕೆಟ್ಗೆ ಅಲಾಟ್ ಮಾಡಿರೋ ಲೆಟ್ರು, ಕ್ರಿಕೆಟ್ ಕರ್ನಾಟಕದ KSCಗೆ ಅಲಾಟ್ ಮಾಡಿರೋ ಲೆಟ್ರು ನಾನು ತರಿಸಿ ಓದಿದೆ. ಅದರಲ್ಲಿ ಸ್ಪಷ್ಟವಾಗಿದೆ ಏನಂತ ಅಂದರೆ ಕ್ರಿಕೆಟ್ ಟ್ರೈನಿಂಗ್ ಕೊಡೋಕ್ಕೆ ಇದನ್ನು ಯೂಸ್ ಮಾಡಬೇಕು ಅಂತಲೇ ಇರೋದು. ಅದರಲ್ಲಿ IPL ನಡೆಸಿ, RPL ನಡೆಸಿ, OPL ನಡೆಸಿ ಅಂತ ಎಲ್ಲೂ ಇಲ್ಲ. ಅದರಲ್ಲಿ ಕ್ರಿಕೆಟ್ ಟ್ರೈನಿಂಗ್ ಅಂತ. ನಾನು ಕೇಳ್ತೀನಿ KSCA ಇದುವರೆಗೂ ಆ ಗ್ರೌಂಡಲ್ಲಿ ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ? ನಾನಂತೂ ನೋಡಿಲ್ಲ. ಒಂದು ಸರಿ ಅವ್ರ ಮ್ಯಾಚ್ಗಳು IPL ಆದರೆ ಬೀಗ ಹಾಕಿದ್ರೆ ಮುಗಿದೋಯ್ತು. ಟ್ರೈನಿಂಗ್ ಕೊಡೋ ಸಿಸ್ಟಮ್ ಅಲ್ಲೇನೂ ಇಲ್ಲ. ಇದು ಅದೇ ರೀತಿ ಆಗ್ತೈತೆ. ಉಪಯೋಗ ಏನು? ಮತ್ತೆ ಹೌಸಿಂಗ್ ಬೋರ್ಡ್ ಇದೆಯಲ್ಲ, ಹೌಸಿಂಗ್ ಬೋರ್ಡ್ ಅಂದ್ರೆ ಏನು? ಏನಪ್ಪ ಹೌಸಿಂಗ್ ಬೋರ್ಡ್ ಅಂದ್ರೆ? ಬಡವರಿಗೆ BPL ಹೌಸಿಂಗ್ ಅಂದ್ರೆ ಏನು? ಮನೆ ಕಟ್ಕೊಡೋದು. ಸ್ಟೇಡಿಯಂ ಕಟ್ಟು ಅಂತ ಹೇಳಿದ್ರೆ ಸ್ಟೇಡಿಯಂ ಕಟ್ಟಕ್ಕೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ. ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ನಿನ್ಗೇನ ಬೇಕಾದ್ರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಗೆ ಹೇಳಿ ಅಲಾಟ್ ಮಾಡಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇತ್ತು. ಯಾಕೆ ಮಾಡ್ತಾ ಇಲ್ಲ? ಕಮಿಷನ್ ನೋಡಿಯೋಕ್ಕೋಸ್ಕರ ಮಾಡ್ತಾ ಇರೋದಷ್ಟೇ. ಈಗಾಗಲೇ ಹೊಡೆದ್ಬಿಟ್ಟಿದ್ದಾರೆ. ಅವಾಗೆ ಕೇರಳಗೆಲ್ಲ ಹೋಗ್ಬಿಟ್ಟಿದೆ. ಕೇರಳ ಎಲೆಕ್ಷನ್ನು ಎಲ್ಲ ಎಲೆಕ್ಷನ್ಗೆ ಹೋಗ್ಬಿಟ್ಟಿದೆ. ತಮಿಳ್ನಾಡು ಎಲೆಕ್ಷನ್ಗೆ 100% ಹೋಗಿದೆ. 22% ಕಮಿಷನ್ ತಗೊಂಡಿದ್ದಾರೆ. ಕೇರಳ ಎಲೆಕ್ಷನ್ಗೆ ಮತ್ತು ತಮಿಳ್ನಾಡು ಎಲೆಕ್ಷನ್ಗೆ ಹೋಗಿದೆ. ಇದೆಲ್ಲ ದುಡ್ಡೆಲ್ಲ ಹೋಗಿದೆ. ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಯಾರು ನನಗೆ ಗೊತ್ತಿದ್ದ ಪ್ರಕಾರ ನಾನಂತೂ ಮಾಧ್ಯಮದ ಅಲ್ಲಿ ಎಂದೂ ಪತ್ರಿಕೆಯಲ್ಲಾಗಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆನೇಕಲ್ಲಿಗೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಬೇಕು ಅಂತ ಎಲ್ಲಾದರೂ ಕೇಳಿದರೆ ತಾವು ದಯವಿಟ್ಟು ನನಗೆ ಜ್ಞಾನೋದಯ ಮಾಡಿಸಿ. ಎಂದಾದರೂ ಯಾರಾದರೂ ಕೇಳಿದಾರ? ಯಾರೂ ಕೇಳೇ ಇಲ್ಲ. ಯಾರು ರಿಕ್ವೆಸ್ಟೇ ಕೊಟ್ಟಿಲ್ಲ. ಇವ್ರು ಮಾಡ್ತಾ ಇದ್ದಾರೆ ಅಂದರೆ ಇದರಿಂದ ಕುತಂತ್ರ ಇದೆ ಅಂತ ಕಮಿಷನ್ ನೋಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದ್ರ ಅವಶ್ಯಕತೆ ಏನಿತ್ತು? ಆನೇಕಲ್ ಎಲ್ಲಿ ಮಾಡ್ಬೋದಾಯಿತು? ಅಕಸ್ಮಾತ್ ಮಾಡಿದರೆ ಆ ಥರದ ಒಂದು ಸ್ಟೇಡಿಯಂನ ಕರ್ನಾಟಕದ ಒಂದು ಸೆಂಟ್ರಲ್ ಎಲ್ಲಾದರೂ ಮಾಡಿದರೆ ಇಡೀ ರಾಜ್ಯಕ್ಕೆ ಉಪಯೋಗ ಆಗ್ತಾ ಇತ್ತು. ನೀವು ದಾವಣಗೆರೆಯಲ್ಲೋ ಚಿತ್ರದುರ್ಗದಲ್ಲೋ ಹುಬ್ಬಳ್ಳಿ ಈ ಥರದ ಏರಿಯಾದಲ್ಲಿ ಮಾಡಿದರೆ ಇಡೀ ರಾಜ್ಯಕ್ಕೆ ಒಂದು ಸೆಂಟ್ರ್ ಆಗ್ತಾ ಇತ್ತು. ಅದು ಬಿಟ್ಬಿಟ್ಟು ಆಲ್ರೆಡಿ ಬೆಂಗಳೂರಲ್ಲಿ ಒಂದು ಸ್ಟೇಡಿಯಂ ಇದೆ. ಇನ್ನೊಂದು ಸ್ಟೇಡಿಯಮ್ಮು ಅವಶ್ಯಕತೆ ಇತ್ತಾ? ಅದು ಹೌಸಿಂಗ್ ಬೋರ್ಡ್ ಅವ್ರು ಮಾಡೋ ಅವಶ್ಯಕತೆ ಇತ್ತಾ? ಹಂಗಾರೆ ಯುವಜನ ಕ್ರೀಡಾ ಸಚಿವರು ಆ ಇಲಾಖೆ ಏನು ಸತ್ತೋಗಿದೆಯಾ? ಸತ್ತೋಗಿದ್ರೆ ಹೇಳಿ. ಯುವಜನ ಇಲಾಖೆ ಏನಾನ ಸತ್ತೋಗಿದ್ರೆ ನೀವು ಮಾಡಿ. ಬದುಕಿದೆಯಾ ಅಂತ ಹೇಳ್ತಾ ಇದ್ದೀರಲ್ಲ ಸಚಿವ ಅಲ್ಲಿ. ಅದರಿಂದ ಇದು ದುಡ್ಡು ಹೊಡೆಯುವಂಥ ಸ್ಕೀಮ್ ಅಷ್ಟೇ.